ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೇಸ್ಬುಕ್ಕಲ್ಲಿ ಮುಂಚೆ ಯಾವ ರೀತಿ ಇತ್ತು ಅಂದರೆ, ನೀವೇನಾದರೂ ಪ್ರೊಫೈಲ್ ಪಿಕ್ಚರನ್ನು ಆ್ಯಡ್ ಮಾಡಿದ್ರಿ ಅಂದರೆ ಅದನ್ನು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದಿತ್ತು, ಯಾರು ಬೇಕಾದರೂ ಶೇರ್ ಮಾಡ್ಬೋದಿತ್ತು, ಯಾರು ಬೇಕಾದರೂ ಸ್ಕ್ರೀನ್ಶಾಟನ್ನು ತೊಗೊಬೋದಿತ್ತು. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಮ್ಯೂಚುವಲ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಯಾರು ಬೇಕಾದರೂ ನಿಮ್ಮ ಪ್ರೊಫೈಲ್ನ ಓಪನ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ಆಗಲಿ ಅಥವಾ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಬೋದಿತ್ತು. ಈ ಕಾರಣಕ್ಕೆ ಫೇಸ್ಬುಕ್ ಅವರು ಒಂದು ಹೊಸ ಅಪ್ಡೇಟನ್ನು ಬಿಟ್ಟಿರುವಂಥದ್ದು. ಹೌದು, ಈ ಒಂದು ಪ್ರೊಫೈಲ್ ಪಿಕ್ಚರ್ ಗಾರ್ಡ್ ಅಂತ ಒಂದು ಫೀಚರನ್ನು ಫೇಸ್ಬುಕ್ಗೆ ಸೆಕ್ಯೂರಿಟಿಯನ್ನು ಆ್ಯಡ್ ಮಾಡಿರುವಂಥದ್ದು. ನೀವೇನಾದರೂ ಇದನ್ನು ಟರ್ನ್ ಆನ್ ಮಾಡಿದ್ರೆ ಬೇರೆ ಯಾರು ಕೂಡ ಈ ಒಂದು ನಿಮ್ಮ ಪ್ರೊಫೈಲ್ ಪಿಕ್ಚರನ್ನು ಡೌನ್ಲೋಡ್ ಮಾಡೋದಕ್ಕಾಗಲ್ಲ, ಶೇರ್ ಮಾಡೋದಕ್ಕಾಗಲ್ಲ, ನಿಮ್ಮ ಒಂದು ಪಿಕ್ಚರಲ್ಲಿ ಟ್ಯಾಗ್ ಕೂಡ ಮಾಡೋದಕ್ಕಾಗಲ್ಲ, ನೀವು ಕೂಡ ಟ್ಯಾಗ್ ಮಾಡೋದಕ್ಕಾಗಲ್ಲ ಒಂದು ಗಾರ್ಡನ್ನು ನೀವು ಆನ್ ಮಾಡಿದ್ರೆ. ಮತ್ತು ಅದ್ರ ಮೇಲೆ ಸ್ಕ್ರೀನ್ಶಾಟ್ ಕೂಡ ತೆಗೆಯೋದಕ್ಕಾಗಲ್ಲ. ನೀವು ಇಲ್ಲಿ ನೋಡ್ಬೋದು, ನೀವೇನಾದರೂ ಟರ್ನ್ ಆನ್ ಮಾಡಿದ್ರೆ ಅಂದರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಸುತ್ತ ಒಂದು ರೀತಿ ಒಂದು ಗಾರ್ಡ್ ಥರ ಒಂದು ಸಿಂಬಲ್ ಬರುತ್ತೆ. ನೀವು ಇದರಲ್ಲಿ ಈ ಒಂದು ಪಿಕ್ಚರಲ್ಲಿ ಅದನ್ನು ನೀವು ನೋಡ್ಬೋದು. ಹಾಗಾದರೆ ಯಾವ ರೀತಿ ಒಂದು ಫೀಚರನ್ನು ನೀವು ಟರ್ನ್ ಆನ್ ಮಾಡ್ಬೋದು? ಎರಡು ರೀತಿಯಲ್ಲಿ ನೀವು ಒಂದು ಫೀಚರ್ನ ಟರ್ನ್ ಆನ್ ಮಾಡ್ಬೋದು. ಈ ಒಂದು ಫೀಚರ್ ಎಲ್ರಿಗೂ ಬಂದಿಲ್ಲ. ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಡಿವೈಸ್ಗಳಿಗೆ, ಈ ಒಂದು ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಮಾತ್ರ ಬಂದಿರುವಂಥದ್ದು. ಅದರಲ್ಲೂ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳಿಗೂ ಬಂದಿಲ್ಲ, ಕೆಲವೊಂದು ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಮಾತ್ರ ಬಂದಿರುವಂಥದ್ದು. ಅದು ನಿಮಗೆ ಬಂದ ತಕ್ಷಣ ನಿಮ್ಮ ಒಂದು ಹೋಮ್ ಸ್ಕ್ರೀನಲ್ಲಿ ಈ ಒಂದು ನೋಟಿಫಿಕೇಶನ್ ತೋರಿಸಿ ನೀವು ಇದರಲ್ಲಿ ನೋಡ್ಬೋದು. ಇಲ್ಲಿ ಒಂದು ತೋರಿಸಿದೆ, ಅದರಲ್ಲಿ ಟರ್ನ್ ಆನ್ ಪ್ರೊಫೈಲ್ ಪಿಕ್ಚರ್ ಗಾರ್ಡ್ ಅಂತ ನಿಮಗೆ ಒಂದು ನೋಟಿಫಿಕೇಶನ್ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ನಿಮ್ಮ ಪ್ರೊಫೈಲ್ ಪಿಕ್ಚರ್ನೇ ತೋರಿಸುತ್ತೆ. ಅದರ ಸುತ್ತ ಒಂದು ಬಾಕ್ಸ್ ಇರುತ್ತೆ, ನೀವು ನೋಡ್ಬೋದು. ನೀಲಿ ಕಲರ್ದ ಒಂದು ಬಾಕ್ಸ್ ಹಾಕ್ಬಿಟ್ಟು ಕೆಳಗಡೆ ಒಂದು ಬೀಗದ ಥರ, ಅಂದರೆ ಒಂದು ಪ್ರೊಡಕ್ಷನ್ ಥರ, ಒಂದು ಶೀಲ್ಡ್ ಥರ ಒಂದು ಐಕಾನನ್ನು ತೋರಿಸ್ತದೆ. ಅದನ್ನು ಆದ ತಕ್ಷಣ ನಿಮಗೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಬೇರೆ ಯಾರು ಕೂಡ ಡೌನ್ಲೋಡ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ, ಟ್ಯಾಗ್ ಮಾಡೋದಾಗಲಿ, ಸ್ಕ್ರೀನ್ಶಾಟ್ ಕೂಡ ತೆಗೆಯೋದಕ್ಕೆ ಆಗಲ್ಲ. ಇದು ಒಂದು ಮೆಥಡ್. ಆದರೆ ನೀವು ಇನ್ನೊಂದು ಮೆಥಡಲ್ಲಿ ಕೂಡ ಈ ಒಂದು ಪ್ರೊಫೈಲ್ ಪಿಕ್ಚರನ್ನು ನೀವು ಗಾರ್ಡ್ ಮಾಡ್ಬೋದು. ಯಾವ ರೀತಿ ಅಂದರೆ, ನೀವು ನಿಮ್ಮ ಪ್ರೊಫೈಲ್ಗೆ ಹೋಗಿ ನಿಮ್ಮ ಪ್ರೊಫೈಲ್ ಮೇಲೆ ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ. ಆ್ಯಡ್ ಫ್ರೇಮ್ ಆಗಿರ್ಬೋದು, ಟೇಕ್ ನ್ಯೂ ಪ್ರೊಫೈಲ್ ವಿಡಿಯೋ, ಸೆಲೆಕ್ಟ್ ನ್ಯೂ ವಿಡಿಯೋ, ಸೆಲೆಕ್ಟ್ ಪ್ರೊಫೈಲ್ ಪಿಕ್ಚರ್, ವ್ಯೂ ಪ್ರೊಫೈಲ್ ಪಿಕ್ಚರ್, ಈ ರೀತಿ ಆಪ್ಷನ್ ತೋರಿಸಿದ್ರೆ ಕೆಳಗೆ ಲಾಸ್ಟಲ್ಲಿ ನೀವು ನೋಡ್ಬೋದು ಟರ್ನ್ ಆನ್ ಪ್ರೊಫೈಲ್ ಪಿಕ್ಚರ್ ಗಾರ್ಡ್ ಅಂತ ಕೂಡ ಒಂದು ಹೊಸ ಆಪ್ಷನನ್ನು ಈ ಒಂದು ಫೇಸ್ಬುಕ್ ಇಂಟ್ರೊಡ್ಯೂಸ್ ಮಾಡೋದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಅದೇ ರೀತಿ ನಿಮ್ಮ ಪ್ರೊಫೈಲು ಗಾರ್ಡ್ ಆಗುತ್ತೆ. ಆ ನಂತರ ನಿಮಗೆ ಬೇರೆ ಯಾರು ಕೂಡ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಆಗಿರ್ಬೋದು, ಈ ಒಂದು ಸ್ಕ್ರೀನ್ಶಾಟ್ ಆಗಲಿ, ಡೌನ್ಲೋಡ್ ಆಗಲಿ, ಶೇರ್ ಆಗಲಿ, ಟ್ಯಾಗ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿ ಒಳ್ಳೆಯ ಫೀಚರ್ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಈ ರೀತಿ ಆಗುತ್ತೆ ಅಂತಲೇ ತುಂಬ ಜನ ಫೇಸ್ಬುಕ್ಗೆ ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡ್ತಿಲ್ಲ. ಅದು ಮೇಯ್ನ್ ಹುಡುಗಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹುಡುಗರಾದ್ರೆ ಹಿಂಗೆ ಆಗಿಬಿಡುತ್ತೆ, ಹುಡುಗಿರಿಗಾದರೆ ತುಂಬ ಪ್ರಾಬ್ಲಮ್ಮು. ಯಾರು ಹಾಕಿದರೆ ಯಾರು ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೋ, ಎಲ್ಲ ಮಿಸ್ಯೂಸ್ ಮಾಡ್ಕೋತಾರೋ, ಅದನ್ನು ತೊಗೊಂಡ್ಬಿಟ್ಟು ಎಲ್ಲಿ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೋ, ಈ ರೀತಿ ಮನಸ್ಥಿತಿ ಇರುತ್ತೆ ಹುಡುಗಿರಿಗೆ. ಆ ಕಾರಣಕ್ಕೆ ಯಾರು ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡಿರಲ್ಲ. ಇದೀಗ ಈ ಒಂದು ಸೆಕ್ಯೂರಿಟಿಯನ್ನು ಆ್ಯಡ್ ಮಾಡೋದ್ರಿಂದ ಹುಡುಗಿಯರು ಈ ಒಂದು ಆರಾಮಾಗಿ ಈ ಒಂದು ಪ್ರೊಫೈಲ್ ಪಿಕ್ಚರನ್ನು ಆ್ಯಡ್ ಮಾಡ್ಬೋದು, ಪ್ರೊಫೈಲ್ ಪಿಕ್ಚರನ್ನು ಹಾಕ್ಬೋದು. ಯಾವುದೇ ರೀತಿಯ ಅಂತ ಒಂದು ತೊಂದರೆ ಇಲ್ಲ. ಇದೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ಈ ಒಂದು ಫೀಚರ್ ನಿಮ್ಗಿನ್ನೂ ಸದ್ಯಕ್ಕೆ ಬಂದಿಲ್ಲ ಅಂದರೆ ಒಂದು ಫ್ಯೂಚರಲ್ಲಿ ಒಂದು 2-3 ದಿನದಲ್ಲಿ ನಿಮಗೆ ಬರುತ್ತೆ. ನಾಳೆನೂ ಕೂಡ ಬರ್ಬೋದು. ಸದ್ಯಕ್ಕಂತೂ ಕೆಲವು ಆ್ಯಂಡ್ರಾಯ್ಡ್ ಡಿವೈಸ್ಗಳಿಗೆ ಮಾತ್ರ ಬಂದಿರುವಂಥದ್ದು, ಐಫೋನ್ಗೆ ಇನ್ನೂ ಬಂದಿಲ್ಲ, ಬರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ಈ ಒಂದು ಫೀಚರ್ ನೀವೇನಾದ್ರು ಯೂಸ್ ಮಾಡಿದ್ರೆ ನಿಮ್ಗೆ ಏನು ಅನಿಸ್ತು? ಇದ್ರ ಬಗ್ಗೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.